ಇತ್ತೀಚೆಗೆ ಎಲ್ಲೇ ನೋಡಿದ್ರೂ ಮೂಡನೇ ಮಹಾಯುದ್ಧ ಅನ್ನೋ ಮಾತು ಪದೇ ಪದೇ ಕೇಳಿಬರ್ತಿದೆ ಅಲ್ವಾ? ಕ್ಷಿಪಣಿಗಳ ದಾಳಿ, ಭಯ ಹುಟ್ಟಿಸೋ ದೃಶ್ಯಗಳು, ಸುದ್ದಿಗಳ ಮಹಾಪೂರ ಇದೆಲ್ಲದರ ಮಧ್ಯೆ ನಿಜವಾಗ್ಲೂ ಏನಾಗ್ತಿದೆ? ಬನ್ನಿ, ಈ ಸಂಘರ್ಷದ ಹಿಂದಿನ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹೌದು, ಇದು ಎಲ್ಲರ ತಲೆಯಲ್ಲೂ ಒಟ್ಟಿರೋ ಮೊದಲನೇ ಪ್ರಶ್ನೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಬಿಕ್ಕಟ್ಟು ಒಂದು ಜಾಗತಿಕ ಯುದ್ಧಕ್ಕೆ ಕಾರಣ ಆಗುತ್ತಾ? ಬನ್ನಿ, ಇದರ ಆಳಕ್ಕೆ ಇಳಿದು ಉತ್ತರ ಹುಡುಕೋಣ. ಮೊದಲು ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ತೋರ್ಸೋ ಕೆಲವು ಮಾತುಗಳನ್ನು ನೋಡೋಣ. ಓಹೋ, ಎಷ್ಟೋ ಜನ ವಿಶ್ಲೇಷಕರು ಇದನ್ನ ಮಿನಿ ವಿಶ್ವಯುದ್ಧ ಅಂತಾನೆ ಕರೀತಿದ್ದಾರೆ. ಅಷ್ಟೇ ಅಲ್ಲ, ಮೀಡಿಯಾಗಳಲ್ಲೂ ಸಹ ಇದನ್ನ ಪೂರ್ಣ ಪ್ರಮಾಣದ ಮಿಲಿಟರಿ ದಾಳಿ ಅಂತ ದೊಡ್ಡದಾಗಿ ವರದಿ ಮಾಡ್ಲಾಗ್ತಿದೆ. ಇನ್ನು ರಾಜಕೀಯ ತಜ್ಞರು ಇದರ ಗ್ಲೋಬಲ್ ಎಫೆಕ್ಟ್ ಬಗ್ಗೆ ಹೇಳ್ತಾ ಇದನ್ನ ಭಾರತಕ್ಕೆ ಒಂದು ದುಸ್ವಪ್ನದ ಸನ್ನಿವೇಶ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರಿ, ಇಷ್ಟೆಲ್ಲ ಆತಂಕದ ಮಾತುಗಳು ಯಾಕೆ ಬರ್ತಿವೆ? ಈ ಸಂಘರ್ಷಕ್ಕೆ ಮೂಲ ಕಾರಣ ಏನು? ಎಲ್ಲವೂ ಶುರುವಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಎಲ್ಲದಕ್ಕೂ ಕಿಡಿ ಹೊತ್ತಿಸಿದ್ದು ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಒಂದು ಮಿಲಿಟರಿ ಆಪರೇಷನ್. ಅಮೆರಿಕ ಮತ್ತೆ ಇಸ್ರೇಲ್ನ ಜಂಟಿ ಪಡೆಗಳು ಇರಾನ್ನ ಪ್ರಮುಖ ನಗರಗಳ ಮೇಲೆ ಅಟ್ಯಾಕ್ ಮಾಡಿದ್ವು. ಆದ್ರೆ ಈ ಸಂಘರ್ಷವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ದಿದ್ದು ಇರಾನ್ನ ಅತ್ಯುನ್ನತ ನಾಯಕ, ಅಂದ್ರೆ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಯವರ ಹತ್ಯೆ. ಖಮೇನಿ ಅವರ ಸಾವಿಗೆ ಬಂದ ರಿಯಾಕ್ಷನ್ಗಳು ಇರಾನ್ ದೇಶ ಓಳೋಲಗೆ ಎಷ್ಟು ಒಡೆದುಹೋಗಿದೆ ಅನ್ನೋದನ್ನ ತೋರಿಸ್ತು. ಒಂದು ಕಡೆ ಇರಾನ್ನ ಬೀದಿಗಳಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿರೋ ಇರಾನಿಯನರು ಸಂಭ್ರಮ ಪಡ್ತಿದ್ರೆ, ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಸಾವಿರಾರು ಜನ ಶೋಕಸಾಗರದಲ್ಲಿ ಮುಳುಗಿದ್ರು. ಇದಕ್ಕೆ ಇರಾನ್ನ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಯಾರೂ ಊಹಿಸಿರ್ಲಿಲ್ಲ. ಅದು ಸುಮ್ಮನೆ ಒಂದು ಪ್ರತಿಕಾರ ಆಗಿರ್ಲಿಲ್ಲ, ಬದಲಿಗೆ ಒಂದು ಬೃಹತ್ ಮತ್ತು ಇತಿಹಾಸದಲ್ಲೇ ಹಿಂದೆಂದೂ ಕಂಡರಿಯದಂಥ ಒಂದು ಕೌಂಟರ್ ಅಟ್ಯಾಕ್ ಆಗಿತ್ತು. ಈ ಯುದ್ಧದ ವ್ಯಾಪ್ತಿ ಎಷ್ಟಿತ್ತು ಅಂತ ನೋಡಿ. ಇರಾನ್ ಬರೀ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ, ಬದಲಿಗೆ ಮಧ್ಯಪ್ರಾಚ್ಯದಲ್ಲಿರೋ ಸುಮಾರು 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಇದರಲ್ಲಿ ಇಸ್ರೇಲ್, ಯುಎಇ, ಸೌದಿ ಅರೇಬಿಯಾ, ಕತಾರ್, ಕುವೈತ್ನಂತಹ ದೇಶಗಳಲ್ಲದೆ ಅಮೆರಿಕಾದ ಸೇನಾ ನೆಲೆಗಳೂ ಸೇರಿತು. ದಾಳಿಯ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ಒಂದು ನಂಬರ್ ಸಾಕು. ಯೋಚನೆ ಮಾಡಿ, ಒಂದೇ ಒಂದು ದೇಶ ಅಂದ್ರೆ ಯುಎಇ ಮೇಲೆ ಬರೋಬ್ಬರಿ 700ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತೆ ಡ್ರೋನ್ಗಳನ್ನ ಇರಾನ್ ಉಡಾಯಿಸ್ತು. ಅಬ್ಬಾ, ದುಬೈನಂತ ಜಗತ್ಪ್ರಸಿದ್ಧ ನಗರಗಳೇ ಈ ದಾಳಿಗೆ ನಡುಗಿ ಹೋದ್ವು. ಈ ಸಂಘರ್ಷದಲ್ಲಿ ಪ್ರಾಕ್ಸಿ ವಾರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಪ್ರಾಕ್ಸಿ ವಾರ್ ಅಂದ್ರೆ ಇರಾನ್ ನೇರವಾಗಿ ಯುದ್ಧ ಮಾಡೋದ್ರ ಜೊತೆಗೆ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ, ಯೆಮೆನ್ನ ಹೌತಿ ಬಂಡುಕೋರರಂಥ ತನ್ನ ಬೆಂಬಲಿತ ಗುಂಪುಗಳ ಮೂಲಕವೂ ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಿದೆ. ಈ ಸಂಘರ್ಷದ ಅಲೆಗಳು ಬರೀ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿಲ್ಲ. ಇದರ ಪರಿಣಾಮಗಳು ಇಡೀ ಪ್ರಪಂಚದ ಮೇಲೆ ಆಗ್ತಿವೆ. ಅದರಲ್ಲೂ ಎಕಾನಮಿ ಮೇಲೆ ಮತ್ತು ಜನರ ಜೀವನದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿವೆ. ಆರ್ಥಿಕವಾಗಿ ನೋಡೋದಾದ್ರೆ ಅತಿ ದೊಡ್ಡ ಅಪಾಯ ಇರೋದು ಆಯಿಲ್ ಸಪ್ಲೈಗೆ. ಈ ಚಾರ್ಟ್ ನೋಡಿ, ಜಗತ್ತಿನ ಸುಮಾರು 20% ತೈಲ ಸಾಗಾಟ ಆಗೋದೇ ಈ ಹಾರ್ಮೂಜ್ ಜಲಸಂಧಿ ಮೂಲಕ. ಇರಾನ್ ಏನಾದ್ರೂ ಈ ಮಾರ್ಗವನ್ನೇ ಬಂದ್ ಮಾಡಿದ್ರೆ ಜಾಗತಿಕ ತೈಲ ಬೆಲೆಗಳು ಗಗನಕ್ಕೆ ಏಳೋದು ಗ್ಯಾರಂಟಿ. ಈ ಯುದ್ಧ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಈ ಒಂದು ಮಾತು ಸಾಕು. ದಾಳಿಯ ಭಯಕ್ಕೆ ಯಾವಾಗ್ಲೂ ಗಿಜಿಗಿಜಿ ಅಂತಿರ್ತಿದ್ದ ದುಬೈನಂತ ನಗರ ಸಂಪೂರ್ಣ ಸ್ತಬ್ಧವಾಗಿ ಹೋಗಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ. ಇದರ ಪರಿಣಾಮಗಳು ಒಂದೆರಡಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿ 1 ಕೋಟಿಗೂ ಹೆಚ್ಚು ಭಾರತೀಯರು ವಾಸಿಸ್ತಿದ್ದಾರೆ. ಅವರ ಸುರಕ್ಷತೆ ಈಗ ಒಂದು ದೊಡ್ಡ ಪ್ರಶ್ನೆ. ಏರ್ಪೋರ್ಟ್ಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿವೆ. ಅಮೆರಿಕ ತನ್ನ ಸೈನಿಕರ ಸಾವನ್ನ ದೃಢಪಡಿಸಿದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಹಾಗಿದ್ರೆ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಇಷ್ಟೆಲ್ಲ ಆಗ್ತಿದ್ರೂ ಇದನ್ನ ನಿಜವಾಗ್ಲೂ ವಿಶ್ವಯುದ್ಧ ಅಂತ ಕರೀಬಹುದಾ? ಬನ್ನಿ, ಈ ಘಟನೆಗಳನ್ನ ವಿಶ್ವಯುದ್ಧದ ವ್ಯಾಖ್ಯಾನದ ಜೊತೆ ಹೋಲಿಸಿ ನೋಡೋಣ. ನೋಡೆ, ಈ ಟೇಬಲ್ ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ. ನಿಜವಾದ ಒಂದು ವರ್ಲ್ಡ್ ವಾರ್ ಅಂದ್ರೆ ಅಮೆರಿಕ, ರಷ್ಯಾ ಅಥವಾ ಚೀನಾದಂಥ ದೊಡ್ಡ ದೊಡ್ಡ ಶಕ್ತಿಗಳು ನೇರವಾಗಿ ಯುದ್ಧಕ್ಕೆ ಇಳಿಬೇಕು. ಜೊತೆಗೆ ಯುದ್ಧ ಒಂದೇ ಕಡೆ ಅಲ್ಲ, ಹಲವು ಖಂಡಗಳಲ್ಲಿ ನಡಿಬೇಕು. ಆದ್ರೆ ಈಗ ಆಗ್ತಿರೋದು ಮುಖ್ಯವಾಗಿ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿದೆ. ಇಲ್ಲಿ ಪ್ರಾದೇಶಿಕ ಶಕ್ತಿಗಳ ನಡುವೆ ಸಂಘರ್ಷ ನಡೀತಿದೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇದು ತುಂಬಾನೇ ಅಪಾಯಕಾರಿಯಾದ ಒಂದು ಪ್ರಾದೇಶಿಕ ಯುದ್ಧ. ಇದರ ಪರಿಣಾಮಗಳು ಜಾಗತಿಕವಾಗಿವೆ ನಿಜ, ಆದ್ರೆ ತಾಂತ್ರಿಕವಾಗಿ ಸದ್ಯಕ್ಕಂತೂ ಇದು 3ನೇ ಮಹಾಯುದ್ಧದ ಡೆಫಿನಿಷನ್ಗೆ ಬರೋದಿಲ್ಲ. ಪರಿಸ್ಥಿತಿಯ ಗಂಭೀರತೆ ಬೇರೆ, ಅದಕ್ಕೆ ವಿಶ್ವಯುದ್ಧ ಅನ್ನೋ ಲೇಬಲ್ ಕೊಡೋದು ಬೇರೆ. ಕೊನೆಗೆ
ಇದೆಲ್ಲ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಹತ್ರ ಕರ್ಕೊಂಡ್ಬರುತ್ತೆ. ಈ ತರಹದ ಸಮಯದಲ್ಲಿ ಕ್ಷಣಕ್ಕೊಂದು ಸುದ್ದಿ, ನಿಮಿಷಕ್ಕೊಂದು ವಿಡಿಯೋ ಬರುವಾಗ ಯಾವುದನ್ನ ನಂಬೋದು? ಸತ್ಯ ಯಾವುದು ಸುಳ್ಳು ಅಂತ ಪತ್ತೆ ಮಾಡೋದು ಹೇಗೆ? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ.